ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀರಾ. ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಬೇಕಾದ್ರೆ ವಿಡಿಯೋಗೆ ಒಂದು ಯಾವುದಾದ್ರೂ ಒಂದು ವಿಡಿಯೋಗೆ ಕಾಪಿರೈಟ್ ಕ್ಲೈಮ್ ಬಂದಿರುತ್ತೆ. ಸೊ ಬಂದಿರಲ್ಲ ಅಂತಂದರೆ ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾವುದಾದ್ರೂ ಒಂದು ವಿಡಿಯೋಗೆ ಕಾಪಿರೈಟ್ ಕ್ಲೈಮ್ ಬಂದಿದ್ದರೆ ಆ ಕಾಪಿರೈಟ್ ಕ್ಲೈಮನ್ನು ಎಲ್ಲಿ ಚೆಕ್ ಮಾಡೋದು ಅಂತಂದು ನಾನು ಈ ವಿಡಿಯೋದಲ್ಲಿ ಫುಲ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿಬಿಡಿ. ಯಾಕೆಂದರೆ ನಾನು ಯಾವುದೇ ಅಪ್ಲೋಡ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವಾಗ ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ಗೂಗಲನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲನ್ನು ಓಪನ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರೋದು ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆದ ನಂತರ ನಿಮಗೆ ಸರ್ಚ್ ಅಂತ ಆಪ್ಷನ್ ಇದೆಯಲ್ಲ, ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ನಿಮಗೆ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಅಂದರೆ YT ಸ್ಟುಡಿಯೋ ಅಂತ ಟೈಪ್ ಮಾಡ್ಕೋಬೇಕಾಗತ್ತೆ. YT ಸ್ಟುಡಿಯೋ ಅಂತ ಟೈಪ್ ಮಾಡ್ಕೊಳ್ಳಿ. YT ಸ್ಟುಡಿಯೋ ಅಂತ ಟೈಪ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ, ಸರ್ಚ್ ಕೊಡಿ. YT ಸ್ಟುಡಿಯೋ ಇಲ್ಲಿ ಈ ಥರ ಎಂಟರ್ ಪೇಜ್ ಓಪನ್ ಆಗುತ್ತೆ. ಇದ್ರ ಕೆಳಗಡೆ ನಿಮ್ಗೆ ಕಾಣಿಸ್ತಿರ್ಬೋದು ಈ ಥರ ಒಂದು ಎಂಟರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ YT ಸ್ಟುಡಿಯೋ ಒಂದು ವೆಬ್ಸೈಟ್ ಕಾಣುತ್ತೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಡಿ. ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಕಾಣಿಸ್ತಿದ್ದಿಲ್ಲ, ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಸೊ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು ಈ ಥರ ಒಂದು ಎಂಟರ್ ಪೇಜ್ ಓಪನ್ ಆಗುತ್ತೆ. ಈ ಥರ ಒಂದು ಎಂಟರ್ ಪೇಜ್ ಓಪನ್ ಆದ ನಂತರ ನಿಮ್ಗೆ ಕಾಣಿಸ್ತಿರ್ಬೋದು ಅಲ್ಲಿ ನೀವು ಡೆಸ್ಕ್ಟಾಪ್ ಸೈಜ್ ಅಂತಂದು ಈ ಥರ ಒಂದು ಎಂಟರ್ ಪೇಜ್ ಓಪನ್ ಆಗುತ್ತೆ. ಈ ಥರ ಒಂದು ಎಂಟರ್ ಪೇಜ್ ಓಪನ್ ಆದ ನಂತರ ನಿಮ್ಗೆ ಕಾಣಿಸ್ತಿರ್ಬೋದು ಈ ಥರ ನಿಮಗೆ ಎಂಟರ್ ಪೇಜ್ ಓಪನ್ ಆಗಲಿಲ್ಲಪ್ಪ ಅಂತಂದ್ರೆ ಇವಾಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ಮೇಲ್ಗಡೆ 3 ಡಾಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆಯಲ್ಲ, ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿದೆಯಲ್ಲ, ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ನಿಮಗೆ ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆದ ನಂತರ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಜೂಮ್ ಮಾಡಿದ್ರೆ ಇಲ್ಲಿ ನಿಮ್ಮದು ಪ್ರೊಫೈಲ್ ಐಕನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆಗಡೆ 3 ಡಾಟ್ ಆಪ್ಷನ್ ಕಾಣಿಸ್ತಾ ಇದೆ. ಈಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಈ 3 ಡಾಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಕಾಪಿರೈಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಕಾಪಿರೈಟ್ ಇಲ್ಲಿ ಕೆಳಗಡೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಕಾಪಿರೈಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಥರ ಒಂದು ಎಂಟರ್ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಒಂದು ವಿಡಿಯೋಕ್ಕೆ ಯಾವುದಾದ್ರೂ ವಿಡಿಯೋಕ್ಕೆ ಕಾಪಿರೈಟ್ ಕ್ಲೈಮ್ ಬಂದಿದ್ರೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ಕ್ಲೈಮ್ ಬರಿಲ್ಲ ಅಂತಂದ್ರೆ ಈ ಥರ ಒಂದು ಶೋ ಆಗ್ತಾ ಇರುತ್ತೆ. ನಿಮ್ಗೆ ಇದಕ್ಕೂ ಡೌಟ್ ಇದೆ ಅಂತಂದ್ರೆ ಇಲ್ಲಿ ಜೂಮ್ ಮಾಡಿದ್ರೆ ನಿಮಗೆ ತೋರಿಸ್ತಾ ಇದೆ. ಅಂದರೆ ಏನು ನೋಡ್ತಾ ಇರ್ಬೋದು ನೀವು ಇಲ್ಲಿ, ಯು ಹ್ಯಾವೆಂಟ್ ಸಬ್ಮಿಟೆಡ್ ಎನಿ ಕಾಪಿರೈಟ್ ಟೇಕ್ ಡೌನ್ ರಿಕ್ವೆಸ್ಟರ್ಸ್ ಲುಕಿಂಗ್ ಫಾರ್ ಅ ಕಾಪಿರೈಟ್ ಕ್ಲೈಮ್ ಸಂಬಡಿ ಮೇಡ್ ಆನ್ ಯುವರ್ ವಿಡಿಯೋ, ಚೆಕ್ ದ ವಿಡಿಯೋ ಲಿಸ್ಟ್. ನೋಡ್ತಾ ಇರ್ಬೋದು ನೀವು, ವಿಡಿಯೋ ಲಿಸ್ಟ್ಗೆ ಹೋಯ್ತದು. ವಿಡಿಯೋ ಲಿಸ್ಟ್ಗೆ ಹೋದರೆ ಇಲ್ಲಿ ನಿಮಗೆ ನೋ ಮ್ಯಾಚಿಂಗ್ ವಿಡಿಯೋ, ಅಂದರೆ ನಿಮ್ಮ ಒಂದು ಅಕೌಂಟಲ್ಲಿ ಯಾವುದೇ ತರಹದ ಕಾಪಿರೈಟ್ ಕ್ಲೈಮ್ ವಿಡಿಯೋ ಇಲ್ಲ ಅಂತ ಅದು ಶೋ ತೋರಿಸ್ತಾ ಇದೆ. ಸೊ ಇದೇ ಥರ ನೀವು ನಿಮ್ಮ ಅಕೌಂಟಲ್ಲಿ ಚೆಕ್ ಮಾಡ್ಕೊಂಬಿಡಿ. ಯಾಕಂತಂದರೆ ಯಾವ ವಿಡಿಯೋಗೆ ಕಾಪಿರೈಟ್ ಕ್ಲೈಮ್ ಬಂದಿರುತ್ತೆ ಅಂತ ನಿಮಗೆ ಒಂದೊಂದ್ಸರಿ ಗೊತ್ತಾಗಿರಲ್ಲ. ಸೊ ಈ ಥರ ಈ ಒಂದು ಸೆಟ್ಟಿಂಗು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಚೆಕ್ ಮಾಡ್ಕೊಂಬಿಡಿ ಬೇಗ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ದಂಗೆ ಪ್ರತಿಯೊಬ್ಬರು YT ಸ್ಟುಡಿಯೋದಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅಂದರೆ ಗೂಗಲಲ್ಲಿ YT ಸ್ಟುಡಿಯೋದಲ್ಲಿ ಹೋಗಿ ಡೆಸ್ಕ್ಟಾಪ್ ಸೈಜು ಮಾಡಿಕೊಂಡು ಕಾಪಿರೈಟ್ ಕ್ಲೈಮ್ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿಬಿಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.